ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರಿಗೆ ಎಲ್ಲಿಂದ ಹಣ ಬರ್ತಾ ಇದೆ, ಅವರ ಹಿನ್ನೆಲೆಯನ್ನ ತನಿಖೆ ಮಾಡಬೇಕು ಹಾಗೂ ಮುಸುಕುಧಾರಿಯನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಯುಗಾದಿ ಉತ್ಸವ ಸಮಿತಿ ಅಧ್ಯಕ್ಷ ರಮೇಶ್ ದುಬಾಶಿ ಆಗ್ರಹಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಜಾತಾ ಭಟ್ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅವರಿಗೆ ಮಕ್ಕಳಿಲ್ಲ ಎಂದು ಕುಟುಂಬಸ್ಥರೇ ಹೇಳಿಕೆ ನೀಡಿದ್ದಾರೆ. ಎಲ್ಲರೂ ಸೇರಿ ಧರ್ಮಸ್ಥಳದ ಹೆಸರನ್ನ ಕೆಡಿಸಲು ಹೊರಟಿದ್ದು ಅಂತಹವರ ವಿರುದ್ಧ ಕ್ರಮ ಆಗಬೇಕು ಹಾಗೂ ಎಸ್ಐಟಿ ಸುಳ್ಳು ಮಾಹಿತಿ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ತಿಳಿಸಿದರು. ಇದರಿಂದ ನಡೆದಿದೆ, ಸಾಕಷ್ಟು ಯಾರ್ಯಾರು ದೊಡ್ಡ ಜನರದ್ದು ಕೈವಾಡ ಇದರಲ್ಲಿದೆ. ಹಾಗಾಗಿ ಧರ್ಮಸ್ಥಳದ ಹೆಸರನ್ನ ಇವ್ರೇನು ಹಾಳು ಮಾಡ್ತಾ ಇದ್ದಾರೆ, ಇದು ಇಲ್ಲಿಗೆ ನಿಲ್ಲಬೇಕು. ಇವ್ರ ಮೇಲೆ ಯಾರು ತಪ್ಪಿಸ್ತಿರ್ತಾರೋ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. SIT ಅವರು ಕೂಡಲೇ ಅವನನ್ನ ಮಂಪರು ಪರೀಕ್ಷೆ ಮಾಡಿ ಅವನಿಗೆ ಮುಂದೆ ಕಾಯ್ದೆಯ ಕ್ರಮವನ್ನು ಅವನ ಮೇಲೆ ಕೈಗೊಳ್ಳಬೇಕು. ಇಲ್ಲಿಗೆ ಇದು ಅಂತ್ಯ ಆಗ್ಬೇಕು. ಇಲ್ಲ ಅಂದ್ರೆ ರಾಜ್ಯಾದ್ಯಂತ ಈಗಾಗಲೇ ಪ್ರತಿಭಟನೆ ನಡೀತಾ ಇದೆ. ಹಿಂದೂಗಳ ಧಾರ್ಮಿಕ ಸ್ಥಳಗಳನ್ನ ನೋಡಿ ಸಾಕಷ್ಟು ಬೇರೆ ಬೇರೆ ಮಂಜುನಾಥ್ ಇವರೆಲ್ಲ ಸೇರ್ಕೊಂಡು ದೊಡ್ಡ ಷಡ್ಯಂತ್ರ ಇದೆ. ಇದೆಲ್ಲ ಹೊರಗೆ ಬರ್ತದೆ. ಈಗ ಸರ್ಕಾರ ಮತ್ತೆ SIT ಅವರು ಸೂಕ್ತವಾದ ತನಿಖೆಯನ್ನ ಆರಂಭ ಮಾಡಿದ್ರೆ ಇವೆಲ್ಲ ಹೊರಗೆ ಬೀಳ್ತದೆ. ಇವಕ್ಕೆಲ್ಲ ಇವತ್ತು ಕಡಿವಾಣ ಹಾಕಲಿಲ್ಲ ಅಂದ್ರೆ ನಾವು ಹಿಂದೂ ಧಾರ್ಮಿಕ ಸಂಸ್ಥೆಗಳನ್ನ ಈ ದೇಶದಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಮುಂದಿನ ದಿನದಲ್ಲಿ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ನಾವು ಹಿಂದೂಗಳೆಲ್ಲ ಒಕ್ಕಟ್ಟಾಗಿ ಮುಂದಿನ ದಿವಸದಲ್ಲಿ ಇದಕ್ಕೆ ಕಡಿವಾಣ ಹಾಕಲೇಬೇಕು ಅಂತ ಹೇಳಿ ಇಡೀ ಕರ್ನಾಟಕದಾದ್ಯಂತ ಇವತ್ತು ಜಾಗೃತಿ ಸಮಿತಿಗಳೆಲ್ಲವೂ ಇದರ ವಿರುದ್ಧ ಹೇಳಿಕೆಯನ್ನು ಕೊಡುವಂತದ್ದು, ಪ್ರತಿಭಟನೆಯನ್ನು ಮಾಡುವಂತದ್ದನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈಗ ಇದೇ ಸಂದರ್ಭದಲ್ಲಿ ಈಗಾಗಲೇ 19ನೇ ತಾರೀಕಿಗೆ ಸಿರ್ಸಿಯ ಸಾಕಷ್ಟು ಸಂಘ ಸಂಸ್ಥೆಗಳು ಸೇರಿಕೊಂಡು ಇದರ ವಿರುದ್ಧ ಪ್ರತಿಭಟನೆ ಮಾಡುವಂತ ಒಂದು ಮೌನ ಮೆರವಣಿಗೆ ಮಾಡುವಂತ ಮೂಲಕ ಇದರ ಮೂಲಕ ಎಚ್ಚರಿಕೆ ನೀಡುವಂತ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಮ್ಮ ಸಂಪೂರ್ಣ ಯುಗಾದಿ ಉತ್ಸವ ಸಮಿತಿಯ ಸಂಪೂರ್ಣ ಬೆಂಬಲವನ್ನ ಅವ್ರಿಗೆ ನೀಡ್ತಾ, ಅವತ್ತು ಆ ಸಂದರ್ಭದಲ್ಲೂ ಕೂಡ ನಾವೆಲ್ಲ ಅದರಲ್ಲಿ ಭಾಗವಹಿಸ್ತೇವೆ. ಅವರಿಗೆ ನಮ್ಮ ಎಲ್ಲ ರೀತಿಯ ಬೆಂಬಲವನ್ನ ನಾವು ನೀಡ್ತೇವೆ ಅನ್ನುವಂಥ ಭರವಸೆಯನ್ನು ಈ ಸಂದರ್ಭದಲ್ಲಿ ನಾವು ನೀಡ್ತಾ ಇದ್ದೇವೆ. ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ಸರ್ಕಾರ ಕಡಿವಾಣ ಹಾಕಬೇಕು. ಮುಸುಕುಧಾರಿ, ಸಮೀರ್, ಗಿರೀಶ್ ಮಟ್ಟಣ್ಣವರ್ ಹೀಗೆ ಎಲ್ಲರನ್ನ ತನಿಖೆಗೆ ಒಳಪಡಿಸಬೇಕು. ಆಗ ಮಾತ್ರ ಸತ್ಯಾಸತ್ಯತೆ ತಿಳಿಯಲು ಸಾಧ್ಯ ಎಂದು ಅವರು ತಿಳಿಸಿದರು. ಇವತ್ತು ಹಿಂದೂಗಳ ಶ್ರದ್ಧಾ ಭಕ್ತಿ ಕೇಂದ್ರವಾದಂಥ ಧರ್ಮಸ್ಥಳ ಮತ್ತು ಧರ್ಮಸ್ಥಳದ ಪೂಜ್ಯ ಧರ್ಮಾಧಿಕಾರಿಗಳಾದಂಥ ವೀರೇಂದ್ರ ಹೆಗಡೆಯವರ ವಿರುದ್ಧ ಹಾಗೂ ಕೋಟ್ಯಾಂತರ ಭಕ್ತರ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಂದು ಷಡ್ಯಂತ್ರ ಏನು ನಡೀತಾ ಇದೆ, ಇದನ್ನ ಪ್ರಪ್ರಥಮವಾಗಿ ನಾವು ಸಿರ್ಸಿಯ ನಮ್ಮ ಸಮಿತಿಯ ವತಿಯಿಂದ ನಾವು ಈ ಒಂದು ಕೃತ್ಯವನ್ನ ಘೋರವಾಗಿ ಖಂಡಿಸ್ತಾ ಇದ್ದೇವೆ. ಯಾರೋ ಒಬ್ಬ ಅನಾಮಿಕ ವ್ಯಕ್ತಿ ತಾನು ಧರ್ಮಸ್ಥಳದ ಸುತ್ತಮುತ್ತಲು 100 ಶವಗಳನ್ನ ಹೂತಿದ್ದೇನೆ ಅಂತ ಎಲ್ಲೋ ಸಿಕ್ಕಂತ ಒಂದು ಬುರುಡೆಯನ್ನ ತಗೊಂಬಂದು ಕೋರ್ಟ್ ಎದುರಿಗೆ ನಿಂತು ಕೋರ್ಟ್ ಪರ್ಮಿಷನ್ ತಗೊಂಡು ಸರ್ಕಾರದ SIT ತನಿಖೆ ಮೂಲಕ ಏನು ಆರಂಭಿಸಿದ್ರು. ಸರ್ಕಾರ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು SIT ಅನ್ನ ನಿರ್ಮಾಣ ಮಾಡಿ ಸತ್ಯಾಸತ್ಯ ಹೊರಬೀಳಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅದನ್ನ SIT ಅನ್ನ ರಚನೆ ಮಾಡಿದ್ದು. ಅದನ್ನ ನಾವು ಸ್ವಾಗತಿಸ್ತೇವೆ. SIT ತನಿಖೆಯಿಂದ ಏನಾದರೂ ಇದ್ರೆ ಒಳ್ಳೆಯ ವಿಷಯಗಳು ಹೊರಗೆ ಬರ್ಬೋದು ಅನ್ನುವಂಥ ನಿರೀಕ್ಷೆಯಲ್ಲಿ ಎಲ್ಲ ಭಕ್ತಾದಿಗಳಿದ್ರು. ಆದ್ರೆ ಈ ಬರ್ತಾ SIT ಮೇಲೆ ನಂಬಿಕೆನೆ ಕಳ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಬೆಂಗಳೂರಿನ ಶಾಸಕರ ಭವನಕ್ಕೆ ಬಾಂಬ್ ಬಿಟ್ಟಂತ ಗಿರೀಶ್ ಮಟ್ಟಣ್ಣನವರು, ಆಮೇಲೆ ಸ್ಥಳೀಯ ರೌಡಿಗಳು, ಮಹೇಶ್ ಶೆಟ್ಟಿ, ಹಿಂದೂ ಶ್ರದ್ಧಾ ಕೇಂದ್ರಕ್ಕೆ ಅಪಪ್ರಚಾರ ಮಾಡ್ತಾ ಇರುವಂತಹ ಸಾಕಷ್ಟು ಯೂಟ್ಯೂಬರ್ಸ್ಗಳು, ಲೋಕಲ್ ರೌಡಿಗಳು, ಸಮೀರ್, ಇನ್ನು ಕೆಲವೊಂದು ನಕ್ಸಲ್ ಚಟುವಟಿಕೆಯಲ್ಲಿ ಕಾಣಿಸ್ಕೊಂಡಂತ ಸಾಕಷ್ಟು ಜನ ಈ ಒಂದು ಪಿತೂರಿಯಲ್ಲಿ ಸೇರಿಕೊಂಡು ಧರ್ಮಸ್ಥಳದ ಹೆಸರನ್ನ ಹಾಳು ಮಾಡುವಂತ ಒಂದು ವ್ಯವಸ್ಥೆಯಲ್ಲಿ ಇದ್ದಾರೆ. ಹಾಗಾಗಿ ನಮ್ಗೆ ಈ ವ್ಯವಸ್ಥೆಯಲ್ಲಿ ಇರುವಂತವರನ್ನ ನಾವು ನೋಡಿದಾಗ ನಮ್ಗೆ ಅನಿಸ್ತದೆ, ಇದರಲ್ಲಿ ಏನೋ ಪಿತೂರಿ ಇದೆ. ನಮಗೆ ಮುಖ್ಯ ಏನು ಅಂತಂದ್ರೆ ಈ ಪಿತೂರಿಯ ಹಿಂದೆ ಯಾರ ಷಡ್ಯಂತ್ರ ಇದೆ,
ಯಾರು ಇದರಲ್ಲಿ ಕೈ ಆಡಿಸ್ತಾ ಇದ್ದಾರೆ, ಇವರಿಗೆ ಎಲ್ಲಿಂದ ಹಣದ ವ್ಯವಸ್ಥೆ ಬರ್ತಾ ಇದೆ, ಹಣ ಇವರಿಗೆ ಸಾಕಷ್ಟು ಹರಿದು ಬರ್ತಾ ಇದೆ, ಯಾವ ದೇಶದಿಂದ ಬರ್ತಾ ಇದೆ, ಯಾವ ಮೂಲಕ ಬರ್ತಾ ಇದೆ, ಇದನ್ನ ಕಂಡುಹಿಡಿದು ಅವರಿಗೆ ಸರಿಯಾದ ಶಿಕ್ಷೆ ಮುಂದಿನ ದಿವಸದಲ್ಲಿ ಆಗ್ಬೇಕು ಅನ್ನುವಂತ ಒಂದು ಆಗ್ರಹವನ್ನ ನಾವು ಸಮಿತಿಯ ಪರವಾಗಿ ಇವತ್ತು ಮಾಡ್ತಾ ಇದ್ದೇವೆ. ಶಿರಸಿಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಹಾಗೂ ಮಠಗಳ ಸಹಯೋಗದಲ್ಲಿ ನಡೆಯುವ ಪ್ರತಿಭಟನಾ ಮೆರವಣಿಗೆಗೆ ಯುಗಾದಿ ಉತ್ಸವ ಸಮಿತಿ ಬೆಂಬಲ ನೀಡುತ್ತದೆ ಎಂದು ತಿಳಿಸಿದರು. ಹಿಂದೂ ಮುಖಂಡ ಕೃಷ್ಣ ಕೊಡಿಯ ಮಾತನಾಡಿ, ಧರ್ಮಸ್ಥಳದಲ್ಲಿ ನಡೀತಾ ಇರುವ ವಿಷಯಗಳ ಹಿಂದೆ ಹಿಂದೂ ವಿರೋಧಿ ಸಂಘಟನೆಯ ಷಡ್ಯಂತ್ರವಿದೆ. ಸೌಜನ್ಯಳ ಹೋರಾಟದ ಸಂದರ್ಭದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಒಬ್ಬ ರೌಡಿ ಮಾತ್ರ. ಈಗ 3 ಅಂತಸ್ತಿನ ಮನೆ ಕಟ್ಕೊಂಡು ಐಷಾರಾಮಿ ಕಾರಿನಲ್ಲಿ ಓಡಾಟ ಮಾಡ್ತಿದ್ದಾನೆ. ಇವರಿಗೆ ಹಣ ಎಲ್ಲಿಂದ ಬಂತು? ತನಿಖೆ ನಡೆದ್ರೆ ಎಲ್ಲವೂ ತಿಳಿಯಲಿದೆ. ಇತ್ತೀಚೆಗೆ ಯೂಟ್ಯೂಬ್ನವರ ಮೇಲೆ ಹಲ್ಲೆ ನಡೆದಾಗ SDPI ಆಸ್ಪತ್ರೆಗೆ ಭೇಟಿ ನೀಡಿತ್ತು. ಸಮೀರ್ ಎಂಬ ಯೂಟ್ಯೂಬರ್ ಮದ್ರಸಾಗಳಲ್ಲಿ ನಡೆಯುವ ಅತ್ಯಾಚಾರಗಳ ವಿರುದ್ಧ ವರದಿ ಮಾಡಲಿಲ್ಲ. ಕಾರಣ ಇದು ಹಿಂದೂಗಳ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ. ಇದರ ಕುರಿತು ಎಲ್ಲರೂ ಒಗ್ಗಟ್ಟಾಗಬೇಕಿದೆ ಎಂದರು. SIT ಏನ್ ರಚನೆ ಆಗಿದೆ, ಈಗ ಏನ್ ಕೆಲಸ ನಡೀತಾ ಇದೆ, ಇನ್ವೆಸ್ಟಿಗೇಷನ್ ಏನ್ ನಡೀತಾ ಇದೆ, ಇವೆಲ್ಲವೂ ನಾವು ಸ್ವಾಗತಿಸ್ತೇವೆ. ಅದನ್ನೇ ನಾವು ಬೇಡ ಅಂತ ಹೇಳೋದಿಲ್ಲ. ಆದರೆ ಇದು ನಡೀತಾ ಇರೋದು ಷಡ್ಯಂತ್ರ ಯಾರಿಂದ ಅನ್ನೋದು ಬೇಕಾಗಿದೆ. ಇದರ ಹಿಂದ್ಗಡೆಗೆ ದೊಡ್ಡ ಹಿಂದೂ ವಿರೋಧಿ ಸಂಘಟನೆಯ ಕೆಲಸ ನಡೀತಾ ಇದೆ. ಇದು ಸತ್ಯ. ಇದು ಎಲ್ಲರೂ ಒಪ್ಕೊಳ್ಬೇಕಾಗಿದ್ದು, ಇಡೀ ದೇಶ ಒಪ್ಕೊಳ್ಳುವಂಥದ್ದು. ಹಿಂದೂ ಧಾರ್ಮಿಕ ಕೇಂದ್ರ ಧರ್ಮಸ್ಥಳ ದೇವಸ್ಥಾನದ ಟ್ರಸ್ಟ್ ಏನಿದೆ ಅಲ್ಲ, ಇದು ಸಾವಿರಾರು 10-12 ಸಾವಿರಕ್ಕಿಂತ ಹೆಚ್ಚಿಗೆ ಭಜನಾ ಮಂಡಳಿಗಳನ್ನ ರಚಿಸಿಕೊಂಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಸಮಾಜವನ್ನ ಒಂದು ಗ್ರಿಪ್ ನಲ್ಲಿ ಉಳಿಸ್ಕೊಂಡಿದೆ. ಇದರ ಹಿಂದ್ಗಡೆ ಇರುವ ದೊಡ್ಡ ಷಡ್ಯಂತ್ರ ಅಂದ್ರೆ ಅತಿಕ್ರಮಣ ಮಾಡಿ ಮತಾಂತರ ಏನ್ ಮಾಡ್ತಾ ಇದ್ರು ಅವರ ಷಡ್ಯಂತ್ರ ಅಂತ ನಮಗನ್ಸ್ತಾ ಇದೆ. ಈ ಮತಾಂತರ ಆಗ್ಲಿಕ್ಕೆ ತಡೆಯನ್ನು ಒಡ್ತಾ ಇರುವುದು ಧರ್ಮಸ್ಥಳ ಟ್ರಸ್ಟ್. ಧರ್ಮಸ್ಥಳ ದೇವಸ್ಥಾನದ ಏನು ಟ್ರಸ್ಟ್ ಇದೆ, ಇದು ಭಜನಾ ಮಂಡಳಿಗಳನ್ನ ನಮ್ಗೆ ಸಿಂಪಲ್ ಅನ್ಸ್ಬೋದು. ಒಂದು ಭಜನಾ ಮಂಡಳಿ ಅಂತಂದ್ರೆ ಕನಿಷ್ಠ 20 ಕುಟುಂಬಗಳು ಅದರಲ್ಲಿ ಸೇರ್ತದೆ. 11,000ಕ್ಕಿಂತ ಹೆಚ್ಚು ಭಜನಾ ಮಂಡಳಿಗಳನ್ನ ಈಗ ಮಾಡ್ಕೊಂಡಿದೆ. ಇದು ಸಾಧಾರಣದ ಜನರಿಂದ, ಸಾಧಾರಣದ ಸಂಘಟನೆಯಿಂದ ಮಾಡ್ಲಿಕ್ಕೆ ಆಗೋದಿಲ್ಲ. 11,000ಕ್ಕಿಂತ ಹೆಚ್ಚಿಗೆ ಭಜನಾ ಮಂಡಳಿಗಳನ್ನ ಒಟ್ಟು ಮಾಡೋದು. ನಮ್ಮ ಹಳ್ಳಿಗೆ ಒಂದು ಭಜನಾ ಮಂಡಳಿ ನಮ್ಮ ಹತ್ರ ಮಾಡ್ಕೊಳ್ಳಿಕ್ಕೆ ಇನ್ನೂ ಆಗಿಲ್ಲ. ಅದರೊಳಗೆ 11,000ಕ್ಕಿಂತ ಹೆಚ್ಚಿಗೆ ಭಜನಾ ಮಂಡಳಿಯನ್ನು ಮಾಡಿದ್ರೆ 11,000 ಭಜನಾ ಮಂಡಳಿ ಅಂತಂದ್ರೆ 11,000 ಕುಟುಂಬಗಳು ಅದ್ರಲ್ಲಿ ಸೇರ್ತವೆ. ಆ 11,000 ಕುಟುಂಬ ಭಜನಾ ಮಂಡಳಿಯಲ್ಲಿ 20ಕ್ಕಿಂತ ಹೆಚ್ಚಿಗೆ ಸಂಖ್ಯೆ ಇದ್ದಿರ್ತದೆ. ಲಕ್ಷಗಟ್ಟಲೆ ಕುಟುಂಬಗಳು ಅದ್ರಲ್ಲಿ ಸೇರ್ತವೆ. ಈ ತರ ಕುಟುಂಬಗಳು ಯಾವುದೇ ಕಾರಣಕ್ಕೂ ಮತಾಂತರ ಆಗದೆ ಇದ್ದಂಗೆ ತಡೀತದೆ. ಇದರ ಹಿಂದ್ಗಡೆ ಮತಾಂತರ ಶಕ್ತಿಗಳಿದೆ, ರಾಷ್ಟ್ರ ದ್ರೋಹದ ಶಕ್ತಿಗಳಿದೆ ಮತ್ತು ಹಿಂದೂ ಧರ್ಮವನ್ನು ಒಡೆಯುವಂತ ಮತಾಂತರ ಶಕ್ತಿಗಳೇ ಹಿಂದಿದೆ. ಇವರ ಫಂಡಿಂಗ್ ನಿಂದಾಗಿ ಇವರು ಈ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮಹೇಶ್ ಏನಂತ ಹೇಳ್ಕೊಂತ ಇದ್ದಾರಲ್ಲ, ಅವರು ಏನು ಸೌಮ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವನು ಪ್ರತಿಭಟನೆ ಮಾಡ್ಕೊಂಡ, ಎಲ್ಲವನ್ನು ಹೋರಾಟ ಅಂತ ಮುಂದೆಲ್ಲ ಮಾಡ್ಕೊಂಡ. ಅವಾಗ ಅವನು ಏನೂ ಇಲ್ಲದ ಒಬ್ಬ ಸಾಮಾನ್ಯ ರೌಡಿ, ಸರ್ಕಾರದ ಒಪ್ಕೊಂಡಿದ್ದ ಒಬ್ಬ ರೌಡಿ ಶೀಟರ್ ಅಂತ, ಕಾನೂನು ಪೊಲೀಸರು ಒಪ್ಕೊಂಡಿದ್ದಾರೆ ಒಬ್ಬ ರೌಡಿ ಶೀಟರ್ ಅಂತ. ಆ ತರದ ರೌಡಿ ಈಗ 3 ಅಂತಸ್ತಿನ ಮನೆಗಳನ್ನ ಕಟ್ಕೊಂಡು ಐಷಾರಾಮಿ ಕಾರುಗಳನ್ನ ತಿರ್ಕೊಂತ ಸುಖದಲ್ಲಿ ಸಂಭೋಗ ಆರಾಮ ಸುಖ ಸಂಪತ್ತಿನಲ್ಲಿ ಬದುಕ್ತಾ ಇದ್ದಾನೆ. ಅದಕ್ಕೆ ಎಲ್ಲಿಂದ ಬಂತು ಫಂಡಿಂಗ್? ಕೇವಲ ಸೌಜನ್ಯ ಹೆಸರನ್ನು ತಗೊಂಡು ಧರ್ಮಸ್ಥಳದ ದೇವಸ್ಥಾನದ ಟ್ರಸ್ಟ್ ಅನ್ನ ವಿರೋಧ ಮಾಡಿ ತೋರಿಸ್ಕೊಂಡ. ಅದರಿಂದ ಅವನಿಗೆ ಬಂದಿದೆ ಫಂಡಿಂಗ್. ಎಲ್ಲಿಂದ ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ಮತ್ತು ಇದರೊಳಗೆ ಸೂಕ್ಷ್ಮ ನಾವು ಅರ್ಥ ಮಾಡ್ಕೋಬೇಕು. ಮೊನ್ನೆ ತಾನೇ ಧರ್ಮಸ್ಥಳದಲ್ಲಿ ಏನು ಯೂಟ್ಯೂಬರ್ಸ್ ಒಂದು 4 ಜನ ರೆಕಾರ್ಡಿಂಗ್ ಮಾಡ್ಕೊಂಡು ಕಳಿಸ್ತಾ ಇರುವಾಗ ಅಲ್ಲಿ ಪಬ್ಲಿಕ್ ಮತ್ತು ಭಕ್ತರು ಅವ್ರಿಗೆ ಹೊಡೆದಾಗ 1-2 ಜನರಿಗೆ ಏಟು ಆಯ್ತು, ತುಂಬಾ ಏಟಾಯ್ತು. ಹಾಸ್ಪಿಟಲ್ ಅಡ್ಮಿಟ್ ಆದ್ರು. ಆ ಹಾಸ್ಪಿಟಲ್ ಅಡ್ಮಿಟ್ ಆದ ಸಂದರ್ಭದಲ್ಲಿ ಹಾಸ್ಪಿಟಲ್ ಬಂದವ್ರು ಯಾರು ಅವ್ರು ನೋಡ್ಲಿಕ್ಕೆ SFI ಬಂತಲ್ಲ, ಅಲ್ಲಿ SFI ಪ್ರಮುಖರಲ್ಲಿ ಬಂದ್ರಲ್ಲ, SDPI ಪ್ರಮುಖರಲ್ಲಿ ಬಂದ್ರಲ್ಲ, ಅವ್ರಿಗೆ ಏನ್ ಕೆಲಸ ಇತ್ತು? ಇದು ನಡೆದಿರೋದು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟದ್ದು, ಹಿಂದೂ ಸಂಘಟನೆಗೆ ಸಂಬಂಧಪಟ್ಟದ್ದಾಗಿದೆ, ಹಿಂದೂ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗಿದೆ. ಅದರೊಳಗೆ SDPI ಬರೋದೇನು ಅವಶ್ಯಕತೆ ಇತ್ತು? ಈ ಸಮೀರ್ ಇಷ್ಟೊಂದು ಮಾತಾಡ್ಕೊಂತಾನಲ್ಲ, ಯೂಟ್ಯೂಬರ್ ಅಂತ ಬಂದು ಹೇಳ್ಕೊಂಡು, ಅವರಿಗೆ ಕಾಣಿಸೋದಿಲ್ವಾ? ಮದರ್ಸಾಗಳಲ್ಲಿ ನಡೆಯುವ ರೇಪ್ಗಳು ಕಾಣಿಸ್ತಾ ಇಲ್ವಾ? ಮೊನ್ನೆ ತಾನೇ ನಡೆದಿದೆ. ಯಾಕೆ ಇದ್ರ ಬಗ್ಗೆ ಧ್ವನಿ ಎತ್ತುವುದಿಲ್ಲ? ಅಂದ್ರೆ ನಾವು ವಿಚಾರ ಮಾಡ್ಬೇಕಲ್ಲ, ಸಮಾಜದ ಜನ ವಿಚಾರ ಮಾಡ್ಬೇಕಲ್ಲ. ಈಗಲೂ ನಾವು ಇನ್ನು ಶಾಂತವಾಗಿ ಉಳ್ಕೊಂಡು ಇರ್ತಾರೆ. ನಮ್ಮ ಹಿಂದೂ ದೇವಸ್ಥಾನಗಳು, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡೋ ಸಂಘಟನೆಗಳು ಈ ದೇಶದಲ್ಲಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ. ಅದನ್ನ
ನಶಿಸಬೇಕು ಅನ್ನೋದಕ್ಕೆ ಪ್ರಯತ್ನ ನಡೀತಾ ಇರೋದು.